ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಈಗ ನಾ ಏನು ಮಾಡತ್ತೀನಿ ಅಂದ್ರೆ ರೀ, ಬಟಾಟಿ ಪಲ್ಯ ಮಾಡತ್ತೀನಿ ನೋಡ್ರಿ. ದೋಸೆದು ತಿನ್ನಾಕ ಮಸ್ತಾಗಿರ್ತದೆ. ಈಗ ಒಂದು 4 ಬಟಾಟಿ ತೊಗೊಂಡು ಅದನ್ನು ಕಟ್ ಮಾಡೀನಿ ರೀ. ಒಂದಾಗ ಎರಡು ಮಾಡಿ ಒಂದು 3 ಸೀಟಿ ಹೊಡ್ಸೋತೀನಿ ನೋಡ್ರಿ. ಕುಕ್ಕರ್ನ ಹಾಕೀನಿ ರೀ. ಈಗ ಮುಚ್ಚಿ ಒಂದು 3 ಸೀಟಿ ಹೊಡ್ಸೋತೀನಿ ರೀ. ಅದನ್ನು ನೋಡಿರಿ 3 ಸೀಟಿ ಹೊಡೆದೈತೆ. ಅದು ಈಗ ನೋಡಿರಿ ಈ ಥರ ಹಣ್ಣಾಗಿ ಕುದ್ದೈತೆ ನೋಡಿರಿ. ಅದು ಹಣ್ಣು ಕುದ್ದನೇ ಚಲೋ ರೀ ಪಲ್ಯಕ್ಕೆ, ಚಲೋ ಆಗ್ತದೆ ಪಲ್ಯ ನೋಡಿರಿ. ಸೊಪ್ಪು ಎಷ್ಟು ಚಂದ ಉಸ್ತಾವೆ ನೋಡಿರಿ. ಈಗ ಇದೇ ಥರ ಸೊಪ್ಪಿ ಉಚ್ಕೋತೀನಿ ರೀ. ನಾ ಸುಡಾಕತ್ತಾವ್ರಿ ಇವು. ಒಂದು ಸ್ವಲ್ಪ ಆದಿಂದ ಉಚ್ಕೋಬೇಕು ರೀ. ಆದ್ರೆ ನನಗೆ ಜಲ್ದಿನೇ ಉಚ್ಕೊಳತ್ತೀನಿ ರೀ. ಇಟ್ಟು ಅದೇ ಥರ ಉಚ್ಕೊಂಡ್ರಿ. ಈ ಕಡೆ ನೋಡಿರಿ ಒಗ್ಗರಣೆ ಹಾಕ್ತೀನಿ ನೋಡಿರಿ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಸ್ಟವ್ ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ. ನೋಡಿರಿ ಎಣ್ಣೆ ಅದು ನೋಡಿ ಹಾಕೋದು, ನೀವು ಎಷ್ಟು ತೊಗೊಂಡಿರ್ತದೆ ಅದು ತಕ್ಕಂಗೆ. ಸ್ವಲ್ಪ ಎಣ್ಣೆ ಅದನ್ನೇ ಟೇಸ್ಟ್ ಆಗ್ತದೆ ಪಲ್ಯ. ಎಣ್ಣೆ ಕಾಯ್ದೈತೆ ರೀ. ಸಾಸಿವೆ ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ನೋಡಿರಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದು ಮೆಣಸಿನ್ಕಾಯಿ, ಉಳ್ಳಿಗಡ್ಡಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು ಎಲ್ಲ ಐತ್ರಿ. ಅದಾಗ ಮೆಣಸಿನ್ಕಾಯಿ ಹಾಕೋತೀನಿ ರೀ. ಈಗ ನಾನು ಅವು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಗೆ ಕರಿಬೇಕು ರೀ. ಅವು ನೋಡಿರಿ ಹೆಂಗೆ ಚಟ್ಪಟನ ಆಗ್ತಾವು ಸ್ವಲ್ಪ ಎಲ್ಲ. ಈಗ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೋತೀನಿ ರೀ. ಟೇಸ್ಟ್ ಆಗ್ತದೆ ಪಲ್ಯ. ಒಂದು ಸ್ವಲ್ಪ ಉದ್ದಿನ ಬೇಳೆ ರೀ. ಅವು ಎರಡು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ. ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡೋಣ ರೀ ಅದನ್ನು. ನೋಡಿರಿ ಸ್ವಲ್ಪ ಫ್ರೈ ಆಗೈತೆ ಅದು. ಈಗ ಎಂತಿ ಉಳ್ಳಿಗಡ್ಡೆ ಕಟ್ ಮಾಡ್ಕೊಂಡ್ರೆ ಒಂದು 2 ಉಳ್ಳಿಗಡ್ಡೆ ಹಾಕೋತೀನಿ ರೀ. ಅದಕ್ಕೆ ಉದ್ದಾಗಿ ಕಟ್ ಮಾಡ್ಕೊಂಡೇನಿ ರೀ. ಅವು ಸ್ವಲ್ಪ ಕೆಂಪಾಗಿ ಆಗ್ಬೇಕು ರೀ ಉಳ್ಳಿಗಡ್ಡೆ. ಅದು ಮತ್ತು ಟೊಮೊಟೊ ಹಾಕೋತೀನಿ ರೀ. ಹಾಗೆ ಕರಿಬೇವು ಹಾಕೋತೀನಿ ರೀ. ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ ರೀ. 1 ನಿಮಿಷ ಎಲ್ಲ ಫ್ರೈ ಮಾಡ್ಬೇಕು ರೀ, ಕಲರ್ ಚೇಂಜ್ ಆಗುತ್ತಾನ. ನೋಡಿರಿ ಈ ಥರ ಎಲ್ಲ ಹಂಗೆ ಕೈಯಾಡ್ಸ್ಕೋತಾ ಇರ್ಬೇಕು ರೀ. ಅದನ್ನು ಚೆಂದಾಗಿ ಫ್ರೈ ಹಾಕತಿ ಟಮಾಟಿ ಉಳ್ಳಿಗಡ್ಡೆ ಎಲ್ಲ. ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಅದಕ್ಕೆ ಹಾಕಿ ಮತ್ತೆ ತಿರ್ಗಾಡೋಣ್ರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ. ಅರಿಶಿನ ಪುಡಿ ಹಾಕಿ ಮತ್ತೆ ತಿರ್ಗಾಡೋಣ್ರಿ ಅದನ್ನು. ನೋಡಿರಿ ಕಲರ್ನು ಮಸ್ತ್ ಆಕತಿ ನೋಡಿರಿ. ಆ ಬಟಾಟಿ ಸುಲಿದು ಇಟ್ಕೊಂಡಿದ್ದೆ ಅಲ್ರಿ ಕುದಿಸಿ, ಅದನ್ನ ಈ ಥರ ಪೌಡ್ರ್ ಮಾಡಿ ಹಾಕೋತೀನಿ ರೀ. ಅದನ್ನು ಒಂದು ಸ್ವಲ್ಪ ಹಿಚ್ಕಿದ್ರೆ ಸಾಕ್ರಿ, ಎಲ್ಲ ಇದು ಒಡೆದು ಬಿಡ್ತದೆ. ಈ ಥರ ಅಂದ್ರೆ ಹಣ್ಣಾಗಿ ಕುದ್ರೆ ಈ ಥರ ಚೆಂದ ಆಗ್ತದೆ ಪಲ್ಯ. ನೋಡಿರಿ ಇಟ್ಟು ಒಡೆದು ಹಾಕೊಂಡೀನಿ ರೀ ನಾನು. ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಅದನ್ನು. ಚಪಾತಿ ಜೊತೆ ಮತ್ತು ದೋಸೆ ಜೊತೆ ಟೇಸ್ಟ್ ಭಾಳ ಆಗ್ತದೆ. ಮಾಡಿರಿ ನೀವು ಮನ್ಯಾಗ. ನೀವು ಹೊಸಬ್ರಾಗಿದ್ದಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾ ಮಾಡೋ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ನೋಡಿರಿ ಮ್ಯಾಗ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಅಷ್ಟು ಮಸ್ತ್ ಕಾಣ್ತದೆ ನೋಡಕ್ಕೆ. ಬಾಯಾಗೂ ಅಟ್ಟೆ ಟೇಸ್ಟ್ ಆಗ್ತದೆ. ದೋಸೆ ಜೊತೆ ಅಂತೂ ಮಸ್ತ್ ನೋಡ್ರಿ ಕಾಂಬಿನೇಷನ್ ಇದು. ನೋಡಿರಿ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟೆ ಅಂದ್ರೆ ಆಯ್ತು ನೋಡಿರಿ, ರೆಡಿ ಪಲ್ಯ. ಥ್ಯಾಂಕ್ಸ್ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದವ್ರಿಗೆ, ನಮ್ಮ ಸಬ್ಸ್ಕ್ರೈಬ್ ಆದವ್ರಿಗೆ ಥ್ಯಾಂಕ್ಸ್ ರೀ.